ಸ್ನೇಹಿತರೆ, ಭೂಮಿಯಲ್ಲಿ ಒಟ್ಟು 5 ಮಹಾಸಾಗರಗಳು ಇದೆ. ಈ 5 ಮಹಾಸಾಗರಗಳಲ್ಲಿ ತುಂಬ ದೊಡ್ಡದಾದ ಸಾಗರ ಪೆಸಿಫಿಕ್ ಸಾಗರವಾಗಿದೆ. ಇದು ನಿಮ್ಮ ಯೋಚನೆಗೂ ಮಿಗಿಲಾದ್ದು. ಯಾಕಂದರೆ ಇದು 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಆವರಿಸಿದೆ. ನಮ್ಮ ಭೂಮಿಯ ಎಲ್ಲ ಖಂಡಗಳನ್ನು ಒಟ್ಟು ಸೇರಿಸಿದ್ರೆ ಅದು ಕೇವಲ 140 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಆಗುತ್ತದೆ. ಈಗ ನೀವೇ ಯೋಚಿಸಿ, ಪೆಸಿಫಿಕ್ ಸಾಗರ ಎಷ್ಟು ದೊಡ್ಡದು ಅಂತ. ಈ ವಿಶಾಲವಾದ ಮಹಾಸಾಗರದಲ್ಲಿ ಹಲವು ದ್ವೀಪಗಳು ಇದೆ. ಅವುಗಳನ್ನು ನೀವು ಮ್ಯಾಪ್ನ ಮೂಲಕ ನೋಡೋದಾದ್ರೆ ಅದು ಸಣ್ಣ ಸಣ್ಣ ಡಾಟ್ಸ್ನ ರೀತಿ ಕಾಣಿಸುತ್ತೆ. ಇಲ್ಲಿನ ದ್ವೀಪಗಳಿಗೆ ಯಾವ ಮನುಷ್ಯನು ಕೂಡ ಹೋಗಲಿಲ್ಲ. ನಾಸಾದ ವಿಜ್ಞಾನಿಗಳ ಪ್ರಕಾರ ಅಂತರಿಕ್ಷದ ಅನ್ವೇಷಣೆಗಿಂತ ಸಮುದ್ರದ ಅನ್ವೇಷಣೆ ತುಂಬಾನೇ ಕಷ್ಟಕರ ಹಾಗೂ ಅಪಾಯಕಾರಿ ಎಂದು ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಪೆಸಿಫಿಕ್ ಸಾಗರದಲ್ಲಿ ಕಳೆದು ಹೋದ್ರೆ ಅವರು ಮತ್ತೆ ಸಿಗುವ ಚಾನ್ಸ್ 1%ಗಿಂತ ಕಡಿಮೆ ಆಗಿರುತ್ತೆ. ಆದರೆ ನಾವಿವತ್ತು ಈ ಮಹಾನ್ ಸಾಗರದಲ್ಲಿ 438 ದಿನಗಳವರೆಗೆ ಬದುಕಿ ಸಾವನ್ನೇ ಗೆದ್ದು ಬಂದ ವ್ಯಕ್ತಿಯ ರೋಚಕ ಕಥೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಈ ಕಥೆಯನ್ನು ನೋಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಕತೆ 2012ರದ್ದು. ಮೆಕ್ಸಿಕೋದ ಕೋಸ್ಟಲ್ ಅಜೂಲ್ ಎನ್ನುವ ಸಣ್ಣ ಊರಿನಲ್ಲಿ ಜೋಸ್ ಸೆಲ್ವಡಾರ್ ಅಲ್ವರಿಂಗೈ ಎನ್ನುವ ವ್ಯಕ್ತಿ ವಾಸ ಮಾಡ್ತಾ ಇದ್ದ. ಈ ಜೋಸ್ ಸೆಲ್ವಡಾರ್ಗೆ ಆ ಸಂದರ್ಭದಲ್ಲಿ 36 ವರ್ಷ ಆಗಿತ್ತು. ಈತ ಒಬ್ಬ ಒಳ್ಳೆಯ ಮೀನುಗಾರ ಕೂಡ ಹೌದು. ನವೆಂಬರ್ 17, 2012ರಲ್ಲಿ ಜೋಸ್ ತನ್ನ ಸ್ನೇಹಿತನ ಜೊತೆ ಮೀನನ್ನು ಹಿಡಿಯಲು ಸಮುದ್ರಯಾನ ಮಾಡ್ತಾನೆ. ಈ ಬೋಟ್ 7 ಅಡಿ ಉದ್ದದ ಒಂದು ಸಣ್ಣ ಬೋಟ್ ಆಗಿತ್ತು. ಅವರು 30 ಗಂಟೆಗಳಲ್ಲಿ ಮೀನನ್ನು ಹಿಡಿದು ವಾಪಸ್ ಬರಬೇಕೆಂದು ಪ್ಲಾನ್ ಮಾಡಿದ್ರು. ಹೀಗಾಗಿ ಆ ಸಣ್ಣ ಬೋಟ್ನಲ್ಲಿ ಹೆಚ್ಚು ಸಾಮಾನನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಆ 7 ಅಡಿ ಇರುವ ಬೋಟ್ನಲ್ಲಿ ಒಂದು ಸಣ್ಣ ಇಂಜಿನ್ ಮತ್ತು ಸಮುದ್ರದಲ್ಲಿ ಹಿಡಿದ ಮೀನುಗಳನ್ನು ಸ್ಟೋರ್ ಮಾಡಲು ಒಂದು ರೆಫ್ರಿಜರೇಟರ್ ಇತ್ತು. ಕೇವಲ 1 ದಿನಕ್ಕೆ ಸರಿ ಹೋಗುವಷ್ಟು ಆಹಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ಜೋಶ್ಗೆ ಇದು ಗೊತ್ತಿರಲಿಲ್ಲ. ತನ್ನ ಮುಂದಿನ 438 ದಿನಗಳು ತನ್ನ ಜೀವನದ ಭಯಾನಕ ಹಾಗೂ ಕಷ್ಟಕರದ ದಿನಗಳಾಗಿರುತ್ತದೆ ಎಂದು. ಅವರು ಮೆಕ್ಸಿಕೋದಿಂದ 120 ಕಿಲೋಮೀಟರ್ನಷ್ಟು ದೂರ ಪ್ರಯಾಣ ಮಾಡಿ ಅಲ್ಲಿ ಮೀನನ್ನು ಹಿಡಿಯಲು ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಮುದ್ರದಲ್ಲಿದ್ದ ಅತಿ ಭಯಂಕರವಾದ ಅಲೆಗಳು ಮತ್ತು ಭೀಕರ ಗಾಳಿ ಈ ಬೋಟ್ನ ಕಡೆಗೆ ಬೀಸುತ್ತೆ. ಹೀಗಾಗಿ ಅವರು ಜೀವವನ್ನು ಉಳಿಸಿಕೊಳ್ಳಲು ಬಲೆಯನ್ನು ಅಲ್ಲೇ ಬಿಟ್ಟು ಮೆಕ್ಸಿಕೋದ ಕಡೆಗೆ ಬೋಟನ್ನು ತುಂಬಾ ವೇಗವಾಗಿ ಓಡಿಸ್ತಾರೆ. ಸುಮಾರು 6 ಗಂಟೆಯ ಬೋಟ್ನ ಪ್ರಯಾಣದ ನಂತರ ಅವರು ಸಮುದ್ರದ ದಡಕ್ಕೆ 20 ಕಿಲೋಮೀಟರ್ ದೂರದಲ್ಲಿರ್ತಾರೆ. ಅವರಿಗೆ ಅವರ ಮನೆ ಕೂಡ ಕಾಣಿಸ್ತಾ ಇತ್ತು. ಸಮುದ್ರದ ಅಲೆಗಳಿಂದ ಪಾರಾದ್ರೂ ಕೂಡ ಅವರ ಅದೃಷ್ಟ ಕೈಕೊಟ್ಟಿತ್ತು. ಸಮುದ್ರದ ದಡದಿಂದ 20 ಕಿಲೋಮೀಟರ್ ದೂರದಲ್ಲಿರಬೇಕಾದ್ರೆ ಅವರ ಬೋಟ್ನ ಇಂಜಿನ್ ಹಾಳಾಗುತ್ತೆ. ಅವ್ರ ಹತ್ರ ಆ ಬೋಟನ್ನು ಮುಂದೆ ನಡೆಸೋದಕ್ಕೆ ಹುಟ್ಟು ಕೂಡ ಇರೋದಿಲ್ಲ. ಆದರೆ ಅವ್ರ ಹತ್ರ ಒಂದು ರೇಡಿಯೋ ಇರುತ್ತೆ. ಆ ರೇಡಿಯೋದ ಸಹಾಯದಿಂದ ಅವರಿದ್ದ ಲೊಕೇಶನ್ ಅನ್ನ ಅವರ ಬಾಸ್ಗೆ ಕಳಿಸ್ತಾರೆ. ಜೊತೆಗೆ ಆ ಕಡೆಯಿಂದ ಯಾವ ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಅವರ ಬಾಸ್ನ ರಿಪ್ಲೈಗೆ ಕಾಯ್ತಾ ಇರಬೇಕಾದ ಸಂದರ್ಭದಲ್ಲಿ ರೇಡಿಯೋದಲ್ಲಿದ್ದ ಬ್ಯಾಟರಿ ಕೂಡ ಖಾಲಿಯಾಗುತ್ತೆ. ಇದರಿಂದ ಅವರ ಕಾಂಟ್ಯಾಕ್ಟ್ ಕಟ್ ಆಗುತ್ತೆ. ಜೋಸ್ ಅಲ್ವರಿಂಗ ಮತ್ತು ಅವನ ಸ್ನೇಹಿತ ಇದೇ ಶಾಕ್ನಲ್ಲಿ ಇರಬೇಕಾದ್ರೆ ಮತ್ತೊಂದು ತೊಂದರೆಯಲ್ಲಿ ಸಿಕ್ಕಿ ಬೀಳ್ತಾರೆ. ಸಮುದ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗಾಳಿ ಬೀಸಲು ಪ್ರಾರಂಭವಾಗುತ್ತೆ. ಇದು ನಿಧಾನವಾಗಿ ಅವರ ಬೋಟನ್ನು ಸಮುದ್ರದ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಿಯವರೆಗೂ ಕಾಣ್ತಾ ಇದ್ದಂತಹ ಅವರ ಊರು ನಿಧಾನವಾಗಿ ಕಣ್ಮರೆ ಆಗ್ತಾ ಹೋಗುತ್ತೆ. ನಂತರ ಅವರ ಬಾಸ್ ಅವರನ್ನು ಹುಡ್ಕೋದಕ್ಕೆ ಒಂದು ಟೀಮ್ ಅನ್ನ ಕಳಿಸ್ತಾರೆ. ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ. ಯಾಕಂದ್ರೆ ಅಷ್ಟರಲ್ಲಿ ಕಾಲ ಮೀರಿತ್ತು. ದಿನಗಳು ಕಳಿತಾ ಜೋಸ್ ಮತ್ತು ಅವನ ಸ್ನೇಹಿತನಿಗೆ ಆ ಸಮುದ್ರದಲ್ಲಿ ಬದುಕುಳಿಯೋದು ತುಂಬಾ ಕಷ್ಟವಾಗ್ತಾ ಹೋಗುತ್ತೆ. ಹೀಗೆ 5 ದಿನಗಳು ಕಳೆಯುತ್ತೆ. ಆ ಗಾಳಿ ಅವರನ್ನ 450 ಕಿಲೋಮೀಟರ್ನವರೆಗೆ ಎಳೆದುಕೊಂಡು ಹೋಗಿತ್ತು. ಅವರು ಈಗ ಈ ರೀತಿಯ ಒಂದು ಪ್ರದೇಶದಲ್ಲಿದ್ರು. ಎತ್ತ ನೋಡಿದರೂ ಸಹ ನೀರು ಬಿಟ್ರೆ ಬೇರೇನೂ ಕಾಣೋದಿಲ್ಲ. ಇನ್ನು ಈ ಬೋಟ್ ಚಿಕ್ಕದಾಗಿದ್ದ ಕಾರಣದಿಂದ ಇವರನ್ನ ಹುಡುಕ್ತಾ ಇದ್ದ ಜನರಿಗೂ ಕೂಡ ಈ ಬೋಟ್ ಕಾಣಿಸೋದಿಲ್ಲ ಅನ್ನೋದು ಗೊತ್ತಿತ್ತು. ಇವ್ರ ಹತ್ರ ಫ್ಲೇರ್ ಗನ್ ಆಗ್ಲಿ ಅಥವಾ ಕಲರ್ ಸ್ಮೋಕ್ ಆಗ್ಲಿ ಇರ್ಲಿಲ್ಲ. ಜೋಸ್ ಅಲ್ವರಿಂಗ ಮತ್ತು ಅವನ ಸ್ನೇಹಿತನಿಗೆ ಇದು ಗೊತ್ತಿತ್ತು. ನಾವು ಬದುಕುಳಿಯುವ ಚಾನ್ಸ್ 1%ಗಿಂತ ಕಡಿಮೆ ಇದೆ ಅಂತ. ಇನ್ನು ಅವರು ಬೋಟ್ನಲ್ಲಿ ತಂದಿದ್ದ ಫುಡ್ ಮೊದಲೇ ಖಾಲಿಯಾಗಿರುತ್ತೆ. ಇನ್ನು ಅವರು ಹಸಿವನ್ನ ನೀಗಿಸ್ಕೊಳ್ಳೋದಕ್ಕೆ ಬೋಟ್ನ ಬಳಿ ಹಾರಿ ಬಂದಂತಹ ಪಕ್ಷಿಗಳನ್ನ ಹಿಡಿದು ಅವುಗಳ ಮಾಂಸವನ್ನ ಹಸಿಯಾಗಿ ತಿನ್ನತೊಡಗಿದ್ರು. ಇನ್ನು ಪಕ್ಷಿಗಳು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಮುದ್ರದಲ್ಲಿದ್ದ ಮೀನನ್ನ ಹಿಡಿದು ತಿಂತಾ ಇದ್ರು. ಇನ್ನು ಸಮುದ್ರದ ಉಪ್ಪು ನೀರು ಕುಡಿದ್ರೆ ಜಾಸ್ತಿ ದಿನ ಬದುಕೋದಿಲ್ಲ. ಆದ್ರಿಂದ ಸಮುದ್ರದಲ್ಲಿ ತೇಲಿಕೊಂಡು ಬರ್ತಾ ಇದ್ದ ಪ್ಲಾಸ್ಟಿಕ್ ಬಾಟಲಿಗಳನ್ನ ಇಟ್ಕೊಂಡು ಮಳೆ ನೀರನ್ನ ಸಂಗ್ರಹಿಸಿ ಇಟ್ಕೋತಾರೆ.
ಇನ್ನು ಮಳೆಯಾಗದ ಸಂದರ್ಭದಲ್ಲಿ ಆಮೆಗಳು ಮತ್ತು ಮೀನನ್ನ ಹಿಡಿದು ಅವುಗಳನ್ನು ಕೊಂದು ನಂತರ ರಕ್ತವನ್ನ ಕುಡಿತಾ ಇದ್ರು. ಹೀಗೆ ದಿನಗಳು ಕಳಿತಾ ತಿಂಗಳುಗಳೇ ಕಳೆಯುತ್ತೆ. ಆಗ ಅವರ ಮಾನಸಿಕ ಸ್ಥಿತಿ ತುಂಬಾ ಹದಗೆಟ್ಟಿರುತ್ತೆ. ಅದನ್ನ ನಾವು ಯೋಚಿಸುವುದು ಕಷ್ಟ. ಇನ್ನು ಜೋಸ್ನ ಸ್ನೇಹಿತ ಆ ಮಾನಸಿಕ ಸ್ಥಿತಿಯನ್ನ ತಡೆದುಕೊಳ್ಳೋದಕ್ಕಾಗದೆ 4 ತಿಂಗಳುಗಳ ನಂತರ ಸಮುದ್ರಕ್ಕೆ ಹಾರಿ ಸೂಸೈಡ್ ಮಾಡ್ಕೊಳ್ತಾನೆ. ಈಗ ಆ ಚಿಕ್ಕದಾದ ಬೋಟ್ನಲ್ಲಿ ಜೋಸ್ನ ಹತ್ತಿರ ಮಾತಾಡೋದಕ್ಕೂ ಯಾರೂ ಕೂಡ ಇರೋದಿಲ್ಲ. ಈಗ ಜೋಸ್ ಇರುವ ಜಾಗ ಮ್ಯಾಪ್ನಲ್ಲಿ ನೋಡಿದ್ರೆ ಅದು ಪ್ರಪಂಚದಲ್ಲೇ ಅತ್ಯಂತ ನಿಶ್ಶಬ್ದವಾದ ಪ್ರದೇಶವಾಗಿತ್ತು. ಯಾಕಂದ್ರೆ ಅಲ್ಲಿ ಕಾರ್ಗೋ ಶಿಪ್ ಕೂಡ ತುಂಬಾ ಕಡಿಮೆ ಪ್ರಯಾಣ ಮಾಡ್ತಾ ಇರುತ್ತೆ. ಮೆಕ್ಸಿಕೋದಿಂದ ಬಂದು ಹತ್ರ 6 ತಿಂಗಳು ಕಳೆದಿರುತ್ತೆ ಮತ್ತು ಅವನು ಅವನ ಸ್ನೇಹಿತನನ್ನ ಕಳೆದುಕೊಂಡಿರ್ತಾನೆ. ಇದರಿಂದ ಅವನು ತುಂಬಾ ಕುಗ್ಗಿದ್ದ. ಸ್ವಲ್ಪ ದಿನಗಳ ನಂತರ ಜೋಸ್ಗೆ ಒಂದು ಕಾರ್ಗೋ ಶಿಪ್ ಕಾಣಿಸುತ್ತೆ. ಇವನು ಕಳೆದ 6 ತಿಂಗಳಲ್ಲಿ ಮೊದಲ ಶಿಪ್ ಅನ್ನ ನೋಡಿದ್ದ. ಇದರಿಂದ ಅವನಿಗೆ ಬದುಕ್ತೀನಿ ಅನ್ನೋ ಭರವಸೆ ಮತ್ತಷ್ಟು ಜಾಸ್ತಿ ಆಯ್ತು. ಇನ್ನು ಆ ಕಾರ್ಗೋ ಶಿಪ್ನ ನೋಡಿ ಜೋರಾಗಿ ಕೂಗಿ ಕರೀತಾನೆ. ಆದ್ರೆ ಇವನ ದುರಾದೃಷ್ಟದಿಂದ ಶಿಪ್ನ ಕ್ಯಾಪ್ಟನಿಗೆ ಇವನಿದ್ದ ಸಣ್ಣ ಬೋಟ್ ಕಾಣಿಸ್ಲೇ ಇಲ್ಲ. ಇದರಿಂದ ಜೋಸ್ಗೆ ನಿರಾಸೆ ಆಗುತ್ತೆ. ಅವನ ಪರಿಸ್ಥಿತಿಯನ್ನ ನೀವೇ ಒಂದ್ಸಲ ಯೋಚನೆ ಮಾಡಿ. ಸಾವಿನೊಂದಿಗೆ ತಿಂಗಳುಗಟ್ಟಲೆ ಸೆಣಸಾಡ್ತಾ ಇದ್ದವನಿಗೆ ಬದುಕಿನ ಭರವಸೆ ಮೂಡಿಸಿ ನಂತರ ಅದನ್ನು ಕಿತ್ತುಕೊಂಡಾಗ ಹೇಗಿರುತ್ತೆ ಅಂತ. ನಂತರ 11 ತಿಂಗಳು ಕಳೆಯುತ್ತೆ. ಅವನು ಸಮುದ್ರದ ದಡದಿಂದ 8,000 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಬೋಟ್ನಲ್ಲಿ ಜೀವನ ಕಳೀತಾ ಇರ್ತಾನೆ. ಬಿಸಿಲಿನಿಂದ ಅವನ ಬಟ್ಟೆಗಳು ಹರಿದು ಹೋಗಿರ್ತಾವೆ. ಬಿಸಿಲಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆತನ ಬಳಿ ಅಂಡರ್ವೇರ್ ಬಿಟ್ರೆ ಬೇರೇನೂ ಇರೋದಿಲ್ಲ. ಕೆಲವು ದಿನಗಳ ನಂತರ ಜೋಸ್ಗೆ ಅದೃಷ್ಟದ ಬಾಗಿಲು ತಟ್ಟುತ್ತೆ. ಜನವರಿ 30, 2014 ಸರಿಸುಮಾರು 64 ತಿಂಗಳುಗಳ ಕಾಲ ಸಮುದ್ರದ ಜೀವನ ಮತ್ತು ಅಲ್ಲಿನ ಹೋರಾಟದ ನಂತರ ಜೋಸ್ನ ಅಕ್ಕಪಕ್ಕ ತೆಂಗಿನಕಾಯಿ ತೇಲ್ತಾ ಬರೋದು ಕಾಣಿಸುತ್ತೆ. ಹತ್ರದಲ್ಲಿ ಯಾವ್ದಾದ್ರೂ ಐಲ್ಯಾಂಡ್ ಇರಬಹುದು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಇದು ತೆಂಗಿನ ಮರದಿಂದ ಕೆಳಗೆ ಬಿದ್ದು ತೇಲ್ತಾ ಇದೆ ಅಂತ ಗೊತ್ತಾಯ್ತು. ಸ್ವಲ್ಪ ಸಮಯದ ನಂತರ ಅವನಿಗೆ ಒಂದು ಐಲ್ಯಾಂಡ್ ಕಾಣಿಸುತ್ತೆ. ಇದು ಕೂಡ ಮಿಸ್ ಆಗಬಹುದು ಅನ್ನೋ ಭಯದಲ್ಲಿ ನೀರಿಗೆ ಧುಮುಕಿ ದ್ವೀಪದ ಕಡೆಗೆ ಈಜುತ್ತಾ ಹೋಗ್ತಾನೆ. ಕಳೆದ 14 ತಿಂಗಳಲ್ಲಿ ಮೊದಲ ಬಾರಿ ಜೋಸ್ ನೆಲದ ಮೇಲೆ ಕಾಲಿಡ್ತಾನೆ. ಅವನಿಗೆ ಐಲ್ಯಾಂಡ್ನಲ್ಲಿ ಒಂದು ಬೀಚ್ ಹೌಸ್ ಕಾಣಿಸುತ್ತೆ. ಹೀಗಾಗಿ ಅವನು ನೇರವಾಗಿ ಆ ಮನೆಯ ಓನರ್ನ ಮೀಟ್ ಮಾಡ್ತಾನೆ. ಸರಿಯಾಗಿ 438 ದಿನಗಳ ನಂತರ ಜೋಸ್ ಒಬ್ಬ ಮನುಷ್ಯನನ್ನ ಮೀಟ್ ಮಾಡಿದ್ದ. ಈ ಐಲ್ಯಾಂಡ್ ಮಾರ್ಷಲ್ ಐಲ್ಯಾಂಡ್ನ ಒಂದು ರಿಮೋಟ್ ಐಲ್ಯಾಂಡ್ ಆಗಿರುತ್ತೆ. ಇದರ ಹೆಸರು ಈಬೋನೆಟಾಲ್. ಈ ಐಲ್ಯಾಂಡ್ ಜೋಸ್ ಹೊರಟಂತ ಜಾಗದಿಂದ 11,000 ಕಿಲೋಮೀಟರ್ ದೂರದಲ್ಲಿರುತ್ತೆ. ಈಗ ಜೋಸ್ ಸಮುದ್ರದ ಒಂದು ಡಾಟ್ನಲ್ಲಿದ್ದ. ಒಂದು ವೇಳೆ ಈ ಐಲ್ಯಾಂಡ್ ಮಿಸ್ ಆಗಿದ್ರೆ ಮುಂದೆ ಫಿಲಿಪೀನ್ಸ್ಗೆ ಹೋಗಬೇಕಿತ್ತು. ಅದು ಇಲ್ಲಿಂದ 5,000 ಕಿಲೋಮೀಟರ್ ದೂರದಲ್ಲಿತ್ತು. ನಂತರ ಜೋಸ್ನನ್ನ ಅವನ ದೇಶಕ್ಕೆ ಕಳುಹಿಸಿಕೊಡಲಾಗುತ್ತೆ. ನಂತರ ಅವನು ಸಮುದ್ರದಲ್ಲಿ ಕಳೆದ ನೈಜ ಘಟನೆ ಮತ್ತು ಸನ್ನಿವೇಶಗಳನ್ನು ಆಧರಿಸಿ 438 ಡೇಸ್ ಎನ್ನುವ ಪುಸ್ತಕ ಬರೆದು ಪಬ್ಲಿಷ್ ಮಾಡ್ತಾನೆ. ಆದ್ರೆ ಜೋಸ್ನ ಸ್ನೇಹಿತನ ಕುಟುಂಬಸ್ಥರು ತನ್ನ ಮಗನನ್ನ ಕೊಂದಿದ್ದಾರೆ ಎಂದು ಜೋಸ್ನ ಮೇಲೆ ಕೇಸ್ ಹಾಕ್ತಾರೆ. ಸ್ವಲ್ಪ ದಿನಗಳ ನಂತರ ಜೋಸ್ ಜೈಲಿನಿಂದ ಹೊರಗೆ ಬರ್ತಾನೆ. ಈ ವಿಡಿಯೋದ ಬಗ್ಗೆ ನಿಮಗೇನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.